ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ತಮ್ಮ ದುಡ್ಡಲ್ಲೇ ಸಮವಸ್ತ್ರ ಪುಸ್ತಕ ವಿತರಣೆ, ಮಕ್ಕಳನ್ನ ದತ್ತು ಪಡೆದ ಶಿಕ್ಷಕಿ, ಬಳ್ಳಾರಿಯ ಕುಗ್ರಾಮದಲ್ಲಿ ಬಾಳ ಒಳ್ಳೆ ಮೇಷ್ಟ್ರು. ಹಳ್ಳಿ ಅಂದ್ರೆ ಮೂಗು ಮುರಿಯೋ ಶಿಕ್ಷಕರ ಮಧ್ಯೆ ಹಳ್ಳಿ ಮಕ್ಕಳನ್ನ ಉದ್ಧಾರ ಮಾಡ್ತೀವಿ ಅಂತ ಪಣತೊಟ್ಟ ಆದರ್ಶ ಶಿಕ್ಷಕರ ಕತೆ ಇದು. ಅದರಲ್ಲೂ ಬಸ್ಸುಗಳೇ ಓಡಾಡದ ಧೂಳುಮಯ ಗ್ರಾಮಕ್ಕೆ ಲಾರಿಯಲ್ಲೇ ತೆರಳಿ ಪಾಠ ಮಾಡೋದು ಮಾತ್ರವಲ್ಲ, ತಾವೇ ಮಕ್ಕಳಿಗೆ ಸಮವಸ್ತ್ರ ಪಠ್ಯ ಪುಸ್ತಕಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಶಿಕ್ಷಕಿ ಸುಧಾ ಮಕ್ಕಳ ಪರ ವಿಶೇಷ ಕಾಳಜಿ ಮೆರೆದವರು. ಸರ್ಕಾರ ನೀಡುವ ಒಂದು ಜೊತೆ ಸಮವಸ್ತ್ರ ಗಣಿ ಧೂಳಿನಲ್ಲಿ ಒಂದೇ ದಿನದಲ್ಲಿ ಹಾಳಾಗುತ್ತೆ. ಹೀಗಾಗಿ ಇನ್ನೊಂದು ಜೊತೆ ಸಮವಸ್ತ್ರ ಇದ್ರೆ ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಸದುದ್ದೇಶದಿಂದ 40 ಮಕ್ಕಳಿಗೆ ಸಮವಸ್ತ್ರವನ್ನ ಕೊಡಿಸಿದ್ದಾರೆ. ಅಲ್ಲದೆ 5 ಮಕ್ಕಳನ್ನ ದತ್ತು ಪಡೆದು ಮಕ್ಕಳ ಎಲ್ಲ ಶೈಕ್ಷಣಿಕ ವೆಚ್ಚವನ್ನ ತಾವೇ ಭರಿಸಿದ್ದಾರೆ. ಇದರಿಂದ ಪ್ರೇರಿತರಾದ ಶಿಕ್ಷಕಿ ತಾರಾಮಣಿ ಮತ್ತು ಹೆಡ್ ಮಾಸ್ಟರ್ ಇಮ್ರಾನ್ ಸೇರಿ ಮತ್ತೊಂದು ಜೊತೆ ಸಮವಸ್ತ್ರವನ್ನ ಕೊಡಿಸಿದ್ದಾರೆ. ಮಾತ್ರವಲ್ಲ, ಶಾಲೆ ತೊರೆದ ಮಕ್ಕಳನ್ನ ಮತ್ತೆ ಶಾಲೆಗೆ ಕರೆತಂದು 100% ದಾಖಲಾತಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಬರ್ತಿದ್ರು, ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಬರ್ತಿದ್ರು. ಇತ್ತೀಚೆಗಂತೂ ಮೈನ್ಸ್ ಇದು ಇರೋದ್ರಿಂದ ಮಕ್ಕಳಿಗೆ ಎತ್ಕೊಳ್ಳಕ್ಕಂತೇಳಿ ತಂದೆ ತಾಯಿ ಜೊತೆ ಮಕ್ಕಳೆಲ್ಲ ಹೋಗ್ಬಿಡ್ತಿದ್ರು. ನಾವು ಹಂಗಾಗಿ ಹೆಂಗ್ ಬದಲಾವಣೆ ಮಾಡ್ಬೇಕು, ಹುಡುಗರನ್ನ ಏನಾದರೂ ಮಾಡಬೇಕಲ್ಲ ಅಂತೇಳಿ ವಿಚಾರ ಮಾಡಿದ್ವಿ. ಪ್ರತಿ ದಿವಸ ತಪ್ಪದಂಗೆ ಶಾಲೆಗೆ ಬಂದರೆ ಅವ್ರಿಗೆ ಬಟ್ಟೆ ನಾನು ನಲಿಕಲಿಯಲ್ಲಿ ಹೇಳ್ತಾ ಇದ್ದೆ, ನೀವು ಯಾರು ಚೆನ್ನಾಗಿ ಇದು ಮಾಡ್ತೀರಿ ಕಲಿತೀರಿ ಅವ್ರಿಗೆ ಏನಾದರೂ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಮಕ್ಕಳು ಕೇಳೋರು, ಟೀಚರ್ ಏನು ಪ್ರೈಸ್ ಕೊಡ್ತೀರಿ ನನಗೆ, ನಾನು ಇಷ್ಟೆಲ್ಲ ಬರೆಯೋದು ಕಲಿತೆ ಅಂತ ಕೇಳ್ತಾ ಇದ್ರು. ಅದಕ್ಕೆ ವಿಚಾರ ಮಾಡಿ ಮತ್ತೇನಾದರೂ ಮಕ್ಕಳಿಗೆ ಕೊಡಬೇಕಲ್ಲ, ನಮ್ಮ ಮಕ್ಕಳಿಗೆ ಬೇಡ ಇಡೀ ಶಾಲೆ ಮಕ್ಕಳಿಗೆ ಕೊಡೋಣ ಅಂತೇಳಿ ವಿಚಾರ ಮಾಡಿ 50 ಮಕ್ಕಳಿಗೆ ಬಟ್ಟೆ ಕೊಡ್ತಿದ್ವಿ. ಎಲ್ಲರಿಗೂ 2 ಜೊತೆ, ಪ್ರತಿ ಮಕ್ಕಳು ಟೋಟಲ್ ಆಗಿ 50 ಜನ ಇದ್ವು. 50 ಜನಕ್ಕೂ ಪ್ರತಿ ಮಕ್ಕಳಿಗೆ 2 ಜೊತೆಯನ್ನು ನೀಡಿದ್ದೀವಿ ನಾವು. ಮತ್ತು ಸರ್ಕಾರದಿಂದ 1 ಜೊತೆ ಸರಬರಾಜು ಆಗಿರುತ್ತದೆ. ಸರ್ಕಾರಕ್ಕೆ ನೀಡಿದ್ರು, ಆದರೆ ಈ ಗಣಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಬಟ್ಟೆ ಸ್ವಲ್ಪ ಗಲೀಜು ಮಾಡ್ಕೊಳೋದು ಹೊಲಸಾಗ್ತಿದ್ವು. ಅದ್ರ ಕಾರಣ ಇನ್ನೊಂದು ಜೊತೆ ನಾವು 2 ಜೊತೆ ನೀಡಿದಾಗ ಮಕ್ಕಳು ಸ್ವಚ್ಛತೆ ಕಾಪಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾವು ನೀಡಿ ಅವರಿಗೆ ಸಹಕಾರ ನೀಡಿದ್ವಿ. ನಾವು ಸ್ಟಾರ್ಟಿಂಗ್ ಇಲ್ಲಿ ಸೇರಿದಾಗೆ ಸ್ಕೂಲಿಗೆ ಬರೋಕ್ಕೆ ಅನಾನುಕೂಲ ಭಾಳ ತೊಂದರೆ ಇತ್ತು ಸರ್. ಮೈನಿಂಗ್ ಲಾರಿಯಿಂದ ಲಾರಿ ಹತ್ತಿ ಲಾರಿ ಇಳಿತಿದ್ವಿ. ಆಮೇಲೆ ಲಾರಿಗಳು ಹತ್ತಿ ಬರುವಾಗ ಕೆಲವು ಜನ ಟೀಚರ್ಸ್ಗೆ ಭಾಳ ಗಾಯ ಮಾಡ್ಕೊಂಡಿದ್ವಿ ಕೂಡ, ತಲೆ ಪೆಟ್ಟಾಯಿತು ಇಲ್ಲ ಕಾಲು ಮುರಿತು, ಆ ರೀತಿ ಪ್ರಾಬ್ಲಮ್ ಇದ್ರೂ ಕೂಡ ಬಂದಿದೆ ಸರ್. ಆದರೆ ಇಲ್ಲಿ ನಮ್ಮ 3 ಜನ ಸಹಕಾರ ಭಾಳ ಚೆನ್ನಾಗಿದೆ ಸರ್. ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಮಕ್ಕಳ ಹಾಜರಾತಿನೂ ಚೆನ್ನಾಗಿದೆ, ಆಮೇಲೆ ಮಕ್ಕಳಲ್ಲಿ ಬದಲಾವಣೆನೂ ಚೆನ್ನಾಗಿದೆ, ಆಮೇಲೆ ನಮ್ಮ ಶಾಲೆಯ ಪರಿಸರನೂ ಚೆನ್ನಾಗಿದೆ. ಆಮೇಲೆ ಗಣಿ ಲೈನು ಆ ಮೈನಿಂಗ್ ಏರಿಯಾ ಧೂಳಾದರೂ ಕೂಡ ನಮ್ಮ ಶಾಲಾ ವಾತಾವರಣವನ್ನು ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಮಕ್ಕಳಿಗೂ ನಾವು ಸ್ವಚ್ಛತೆಯನ್ನು ಹೇಳ್ಕೊಟ್ಟು ಶಿಸ್ತಿನಿಂದ ಶಾಲೆ ಬರೋಕ್ಕೆ ಅನುಕೂಲ ಮಾಡಿಕೊಟ್ಟು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ನಿಜಕ್ಕೂ ಇತ್ತೀಚಿನ ದಿನಗಳಲ್ಲಿ ಹೊಡೆದು ಬಡ್ದು ಮಾಡುವಂತಹ ಕಿರುಕುಳ ಕೊಡುವಂತಹ ಶಿಕ್ಷಕರ ಬಗ್ಗೆ ಕಥೆನೇ ಕೇಳ್ತಾ ಇದ್ವಿ. ಅಂತದ್ರಲ್ಲಿ ಇಂತಹ ಆದರ್ಶಪ್ರಾಯ ಶಿಕ್ಷಕರು ನಿಜಕ್ಕೂ ಎಲ್ರಿಗೂ ಮಾದರಿ ಆಗ್ತಾರಲ್ವಾ? ಹೌದು ಪ್ರತಿಮಾ, ಇವರು ಒಂದ್ ರೀತಿ ಹೇಳ್ಬೇಕಂದ್ರೆ ಬೇರೆ ಶಿಕ್ಷಕರಿಗೆ ಮಾದರಿ ಆಗಿದ್ದಾರೆ ಅಂತಾನು ಹೇಳ್ಬೋದಾಗಿದೆ. ಇವ್ರು 99ರಲ್ಲಿ ಈ ಶಾಲೆಗೇನು ಸುಧಾ ಅನ್ನೋ ಶಿಕ್ಷಕರು ಬಂದಾಗ ಇಲ್ಲಿಗೆ ಅವ್ರು ಬರ್ಬೇಕಾದ್ರೆ ಲಾರಿ ಮೂಲಕವೇ ಬರ್ತಾ ಇದ್ರು. ಬಟ್ ಈಗಲಾದ್ರೂ ಕೂಡ ಆ ಪ್ರದೇಶಗಳಿಗೆ ಹೋಗ್ಬೇಕಂದ್ರೆ ಸರಿಯಾದ ಬಸ್ ಮಾರ್ಗ ಇಲ್ಲಾದ್ರೆ ಲಾರಿ ಮೂಲಕ ಬರ್ತಾರೆ. ನನ್ನ ಕೆಲಸ ಆಯ್ತು, ನಾನು ಮುಗಿತು, ನಾ ಇಲ್ಲಿಂದ ಹೊರಗಡೆ ಹೋದ್ರೆ ಸಾಕಲ್ಲ ಅಂತ ಅದೆಷ್ಟೋ ಶಿಕ್ಷಕರಿದ್ದಾರೆ. ಮತ್ತು ಜನಪ್ರತಿನಿಧಿಗಳ ಮನೆ ಮುಂದೆ ನಿಂತ್ಕೊಂಡು ನಮ್ಗೆ ಹಳ್ಳಿಗಳಿಗೆ ಬೇಡ, ನಮ್ಮ ಸಿಟಿಗೆ ಹಾಕಿ ಅಂತ ಎಷ್ಟೋ ಜನ ಶಿಕ್ಷಕರು ಆ ರೀತಿ ಮಾಡ್ತಾರೆ. ಆದ್ರೆ ತಾವು ಒಂದು ಹಳ್ಳಿಯಲ್ಲಿ ಇದ್ದೀರ ಅಂತ ತಿಳಿದ್ರು ಕೂಡ ಆ ಹಳ್ಳಿನಾದ್ರೂ ಇಂಪ್ರೂವ್ಮೆಂಟ್ ಮಾಡೋಕಂತ ಶ್ರಮ ಪಡ್ತಿರ್ತಕ್ಕಂಥ ಶಿಕ್ಷಕರು ಬಹಳ ವಿರಳವಾಗಿದ್ದಾರೆ. ಅಂತ ಶಿಕ್ಷಕರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳ್ಬೋದು. ಒಬ್ಬ ಶಿಕ್ಷಕರು ಈ ರೀತಿಯ ಬದಲಾವಣೆ ಒಬ್ಬ ಶಿಕ್ಷಕರಿಂದ ಪ್ರಾರಂಭವಾಗಿ ಈಗ 3 ಶಿಕ್ಷಕರು, ಅಲ್ಲಿಯ 3 ಶಿಕ್ಷಕರು ಕೂಡ ಅದೇ ದಾರಿಯನ್ನು ತುಳಿದ್ದಾರೆ. ಈ ತರ ವಿಷಯ ತಿಳಿದ ತಕ್ಷಣ ಬೇರೆ ಬೇರೆ ಶಿಕ್ಷಕರು ಮಾರ್ಪಾಡಾಗುವ ಇವರ ರೀತಿಯಲ್ಲಿ ಮಾರ್ಪಾಡಾಗುವ ಸಾಧ್ಯತೆಗಳು ಬಹಳ ಇರ್ತವೆ ಪ್ರತಿಮಾ. ನರಸಿಂಹ, ಅದರಲ್ಲೂ ಯೂನಿಫಾರ್ಮ್ಗಳನ್ನೆಲ್ಲ ಅವರ ದುಡ್ಡಿನಲ್ಲೇ ಕೊಡ್ತಾ ಇರುವಂತಹದ್ದು, ಜೊತೆಗೆ 5 ಮಕ್ಕಳನ್ನ ದತ್ತು ತೆಗೆದುಕೊಂಡು ಅವರಿಗೆ ಶಿಕ್ಷಣವನ್ನು ನೀಡ್ತಾ ಇರೋದು, ಈ ಎಲ್ಲಾ ನಡೆಯನ್ನ ನೋಡ್ತಾ ಇದ್ರೆ ಅಲ್ಲಿರುವಂತಹ ಪೋಷಕರು ಮತ್ತು ಮಕ್ಕಳಿಗೆ ಇದು ನಿಜಕ್ಕೂ ತುಂಬಾ ಸಂತಸದ ವಿಚಾರ ಅಂತಾನೆ ಹೇಳ್ಬೇಕಲ್ವಾ? ಹೌದು ಪ್ರಥಮ, ಇದು ಸಂತಸವಾದ ವಿಚಾರವಾಗಿದೆ. ಯಾಕಂದ್ರೆ ಯಾವುದೇ ಶಿಕ್ಷಕರು ಕೂಡ ತಮ್ಮ ಜೇಬಿಂದ ಖರ್ಚು ಮಾಡೋದು ಎಲ್ಲಿನೂ ಕಾಣೋದಿಲ್ಲ. ಅಂತದ್ದು 40 ಜನಕ್ಕೂ ಸಮವಸ್ತ್ರ ನೀಡಿದ್ದಾರೆ ಅಂದ್ರೆ ಅದು ಅಂತ ವಿಶೇಷವಾಗಿದೆ. ಯಾಕಂದ್ರೆ ಯಾವುದೇ ಶಿಕ್ಷಕರು ಸರ್ಕಾರಿ ಸಂಬಳದಲ್ಲಿ ನನ್ನ ಜೀವನ ನಡೆದೇ ಸಾಕಾಗಿದೆ ಅನ್ನೋ ಇದರಲ್ಲಿ ತಾವು ದುಡಿದಂತ ಹಣದಲ್ಲಿ ಸ್ವಲ್ಪವನ್ನು ಮಕ್ಕಳಿಗಾಗಿ ನೀಡೋದ್ರ ಇದು ಬಹಳ ಪ್ರಶಂಸನೀಯವಾಗಿದೆ ಪ್ರತಿಮಾ. ಅದರಲ್ಲೂ ಮಕ್ಕಳು ಪೋಷಕರು ಏನಂತಾರೆ ಈ ಬಗ್ಗೆ ನರಸಿಂಹಮೂರ್ತಿ? ಪ್ರತಿಮಾ, ಮಕ್ಕಳು ಮಾತ್ರ ಈ ನಮ್ಮ ಟೀಚರ್ ನಮ್ಗೆ ಬಹಳ ಒಳ್ಳೇದಿದ್ದಾರೆ. ಈ ಟೀಚರ್ ನಾವು ಬಿಡೋದಿಲ್ಲ, ನಾವು ಈ ಟೀಚರ್ ಹೇಳ್ದಂಗೆ ಕೇಳ್ತೀವಿ ಅಂತಿದ್ದಾರೆ. ಪ್ರೀ ಪ್ರೈಮರಿ ಸ್ಕೂಲ್ ಆದ್ರೂ ಕೂಡ ಮಕ್ಕಳಲ್ಲಿ ಇಷ್ಟು ಪ್ರೀತಿ ಭಾವನೆಯಿಂದ ಇದಾರೆ ಅಂದ್ರೆ ಆ ಟೀಚರ್
ಟೀಚರ್ ಮಕ್ಕಳೆಲ್ಲ ಶಾಲೆ ಬರಕ್ ಒಲ್ಲೆ ಅನ್ನಂತ ಮಕ್ಕಳು ಕೂಡ ಟೀಚರ್ ನೋಡಿ ನಮ್ ಟೀಚರ್ ಚೆನ್ನಾಗಿದ್ದಾರೆ, ಅವ್ರು ನಮ್ ತಾಯಿ ತರ ನೋಡ್ಕೊಂತಾರೆ ಅನ್ನೋದೊಂದು ಉದ್ದೇಶದಿಂದ ಯಾರು ಹೇಳದೇ ಇದ್ರು ಕೂಡ ತಾವಾಗೆ ಶಾಲೆಯಲ್ಲಿ ಬಂದು ಕುಳಿತುಕೊಳ್ತಾರೆ. ಓಕೆ ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.